ನಮ್ಮೂರು ನಾನು ನಿಮ್ಗೆ ತೋರಿಸ್ತೀನಿ. ಇದು ಮನೆ ಆಮೇಲೆ ತೋರಿಸ್ತೀನಿ ನೋಡ್ರಿ. ನೇಚರ್ ಹೆಂಗೈತೆ. ನಮ್ಮೂರ ಹೆಸರು ಬಂದು ಬಿಡಿಸ್ಲಹಳ್ಳಿ ಅಂತ. ನಮ್ಮ ಮನೇಲಿರೋ ಹೆಲ್ಮೆಟ್ಗಳು ಯಾರೋ ಹಾಕ್ಬಿಟ್ರೆ ತಲೆನೋವು ಬಂದ್ಬಿಡುತ್ತೆ. ಆಯ್ತು, ಗಾಡಿ ಸ್ಟಾರ್ಟ್ ಆಯ್ತು. ಹೆಂಗೈ ಸಮಾಚಾರ? ಯಾರಾದರೂ ಬಿಗ್ ಬಾಸ್ ಬಗ್ಗೆ ರಿಯಾಲಿಟಿ ಮಾತಾಡಂಗಿದ್ರೆ ಮಾತಾಡೋಣ. ನಮ್ಮ ಗಾಡಿ ಎಲೆಕ್ಟ್ರಿಕಲ್ಲ, ಎಲ್ಲ ನಾವು ನುಗ್ಗಿಸ್ತಾ ಇರ್ತೀನಿ. ನಮ್ಮನೆ ಹೈ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಮಸ್ಕಾರ. ನೀವು ಆಲ್ರೆಡಿ ತಮ್ಮೇಲೆ ನೋಡಿರ್ತೀರ. ಇವತ್ತಿನ ದಿನ ಏನಪ್ಪ ಅಂದರೆ ನಮ್ಮೂರು ನಾನು ನಿಮ್ಗೆ ತೋರಿಸ್ತೀನಿ. ಇದು ಮನೆ ಆಮೇಲೆ ತೋರಿಸ್ತೀನಿ ನೋಡ್ರಿ. ನೇಚರ್ ಹೆಂಗೈತೆ. ನಮ್ಮೂರ ಹೆಸರು ಬಂದು ಬಿಡಿಸ್ಲಹಳ್ಳಿ ಅಂತ. ಇದು ಗಡಿ ಒಂದು ನಾರ್ಮಲ್ ಇರುತ್ತೆ ಕೊಟ್ರಿ. ಓಲೋ ಎಷ್ಟು ಹೊಡೈತೆ ಅಂತ ತೋರಿಸ್ತೀನಿ ಗೈಸ್ ನಿಮಗೆ. ಒಬ್ಬರು ಹೇಳ್ತಾರೆ ಓಲೋ ಚೆನ್ನಾಗಿರಲ್ಲ ಅಂತ. ಚೆನ್ನಾಗಿರುತ್ತೆ, ಆದರೆ ಸರ್ವಿಸ್ ಮೇನೇ ಪ್ರಾಬ್ಲಮ್. ಗಾಡಿ ಮಾತ್ರ ಸ್ಟಾರ್ಟ್ ಆಗೋದು ಅದೇ ಪ್ರಾಬ್ಲಮ್. ಏನೋ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ಇಲ್ಲ ಗೈಸ್, ರಿವೋಟ್ ಮಾಡಬೇಕು. ರಿವೋಟ್ ಮಾಡೋದು ಹೆಂಗೆ ಅಪ್ಪ ಅಂತ ತೋರಿಸ್ತೀನಿ. ಒಂದು ನಿಮಿಷ ಆಮೇಲೆ ತೋರಿಸ್ತೀನಿ. ಹೆಂಗೆ ಸಮಾಚಾರ? ಯಾರಾದರೂ ಬಿಗ್ ಬಾಸ್ ಬಗ್ಗೆ ರಿಯಾಲಿಟಿ ಮಾತಾಡಂಗಿದ್ರೆ ಮಾತಾಡೋಣ. ಕಮೆಂಟ್ ಹಾಕ್ರಿ, ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಆಮೇಲೆ ತಿರ್ಗಾ ನೆನ್ನೆ ಗೌರಿಬಿದನೂರು ಪ್ರಮೋಷನ್ ಅಂದ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ. ಪ್ರಮೋಷನ್ ಅಲ್ಲ ಗೈಸ್, ಅದು ಜಸ್ಟ್ ನಾನು ಸುಮ್ಮನೆ ಮಾಡಿಕೊಟ್ಟಿರೋದು ಅಷ್ಟೇ ವೀಡಿಯೋ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ. ಮುಂದೆ ಯಾವುದೋ ಪ್ರಮೋಷನ್ ಬಂದರೆ ನನಗೂ ಒಂದು ಮಾಡೋಕ್ಕೆ ಐಡಿಯಾ ಇರಬೇಕಲ್ಲ, ಅದರಿಂದ ಪ್ರಮೋಷನ್ ಮಾಡಿದ್ದು. ಏನು ಪ್ರಮೋಷನ್ನೇ ಅನ್ಕೊಂಬಿಡಿರೋದು. ಅನ್ನಕ್ಕೆ ಹೊತ್ತಿಗೆ ನಾನು ಪ್ರಮೋಷನ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಗೈಸ್. ಪ್ರಮೋಷನ್ ಒಂದು ಹೆಸರೇ ನೋಡ್ರಿ. ರೀಬೂಟ್ ಆಯಿತು. ಈ ಬಟನ್ನು ತಿರ್ಗಾ ಈ ಬಟನ್ ಎರಡು ಪ್ರೆಸ್ ಮಾಡಿ ಮಿನಿಮಮ್ 8 ಸೆಕೆಂಡ್ಸ್ ಇದ್ದರೆ ಒಂದು ಇದಾಗೋಗುತ್ತೆ. ನಿಮ್ಗೊಂದು ಜರ್ಕಿನ್ ತೋರಿಸ್ತೀನಿ. ಇದೆಷ್ಟು ಅಂತ ಕಮೆಂಟ್ ಮಾಡ್ರಿ. ಈ ಜರ್ಕಿನು ಇದು ಬಂದು ನಮ್ಮ ಮಾಮ ಕೊಟ್ಟಿರೋ ಜರ್ಕಿನ್. ಅದು ನಮ್ಮ ತಂದೆಯವ್ರದ್ದು ಒಂದು ಈ ಕಾರ್ ಐತೆ. ಯಾವುದಪ್ಪ ಅಂದರೆ ಟಾಟಾ ಮೋಟಾರ್ಸ್ ಅವ್ರದ್ದು ಟಾಟಾ ನೆಕ್ಸಾನ್. ನಿಮಗೆಲ್ಲ ಗೊತ್ತಿರ್ಬೋದು ಮೋಸ್ಟ್ಲಿ. ನಾನು ಯೂಟ್ಯೂಬಲ್ಲಿ ನಾನು ಎಲ್ಲದರಲ್ಲಿ ನಾನು ಹಾಕಿರ್ತೀನಿ ನೋಡ್ರಿ. ನಮ್ಮ ಹತ್ರ 2 ಎಲೆಕ್ಟ್ರಿಕ್ ಇದೈತೆ ಚಾರ್ಜಿಂಗು. 2 ಓಲೋ ಐತೆ. ಒಂದು ಇದ್ರದ್ದು ಇದ್ದೇ ಇರೋದು, ಇನ್ನೊಂದು ನಮ್ಮ ತಮ್ಮ ಎತ್ಕೊಂಡು ಹೋಗೋನೆ. ಹೆಲ್ಮೆಟ್ ನೋಡಿರ, ನಮ್ಮ ಮನೇಲಿರೋ ಹೆಲ್ಮೆಟ್ಗಳು ಯಾರೋ ಹಾಕ್ಬಿಟ್ರೆ ತಲೆನೋವು ಬಂದ್ಬಿಡುತ್ತೆ ನೋಡ್ರಿ. ಏನು ಯಾವ ಥರ ನೋಡ್ರಿ ಗೈಸ್. ಆ ಜರ್ಕಿನ್ ನೋಡ್ರಿ, ಒಂದು 2,000 ಎಷ್ಟಿರುತ್ತೋ ಅಷ್ಟು ಕಾಸ್ಟ್ಲಿನೇ. ಅದನ್ನು ಯಾಕಂದರೆ ನಮ್ಮ ಅಮ್ಮ ಹಾಕಿರೋ ಒಂದೊಂದು ಬಟ್ಟೆಗೂ ಯಾವತ್ತೂ ಕಾಸ್ಟ್ಲಿನೇ. ಇದು ಅವಾಗ ನೋಡ್ರಿ, ಒಳ್ಳೆ ಕೇಬಲ್ ಹೆಂಗಿತ್ತಿದ್ದು ಏನಂತೀರಾ? ಗಾಡಿ ಸ್ಟಾರ್ಟ್ ಆಗುತ್ತೆ ಗೈಸ್ ಇವಾಗ. ಯಾಕಪ್ಪ ಅಂದರೆ ರಿವೋಟ್ ಮಾಡಿದ ತಕ್ಷಣವೇ ಗೊತ್ತಾಗುತ್ತೆ. ಪಾಸ್ವರ್ಡ್ ತೋರಿಸ್ಕೊಂಡಲ್ಲ ತಗೊಳ್ರಿ ಗೈಸ್. ಆಯಿತು, ಗಾಡಿ ಸ್ಟಾರ್ಟ್ ಆಯಿತು. ಏನಂತೀರಾ? ನಾನು ಎಲ್ಲಿಗಪ್ಪ ಹೋಗ್ತಿರೋದು ಅಂದರೆ ನಾರ್ಮಲ್ ಒಂದು ನಿಮಿಷ ಹೊಲ್ದತ್ರ ಗೈಸ್ ಹೋಗ್ತಾ ಇರೋದು. ಹೊಲ್ದತ್ರ ನಮ್ಮ ಮನೆ ತೋರಿಸ್ಬೇಕಾ? ತೋರಿಸ್ತೀನಿ. ನೀವು ಬ್ಯಾಕು ಕಾಣಿಸ್ತಾ ಇರ್ಬೋದು ಆಲ್ಮೋಸ್ಟು. ಬ್ಯಾಕು ನೋಡ್ರಿ, ನಮ್ಮ ಮನೆ ಹೊಲಿದೆ. ಇನ್ನು ನಮ್ಮ ಏರಿಯಾ ನಮ್ಮ ಹಸುಗಳನ್ನ ನಿಮ್ಗೆ ತೋರಿಸ್ಬೇಕಂದ್ರೆ ಫಸ್ಟ್ ಅವಕ್ಕೆ ಮೇವು ಆಗಬೇಕು. ಮೇವು ಎಲ್ಲೈತೆ ಅಂದರೆ ಇಲ್ಲಿ ನೋಡ್ರಿ, ಕೊಯ್ಕೊಂಡೋಗ್ಬೇಕು ಮೇವು. ಅದರಿಂದ ಮೇವು ಕೊಯ್ಕೊಂಡೋಗಕ್ಕೆ ಬಂದಿದ್ದೀನಿ. 2 ಹಸು ಇರೋದು, ಒಂದು ಕರ ಇರೋದು. ಎಲ್ಲ ಚಿಕ್ಕದಾಗೆ ಕೊಯ್ತಾರೆ ಅಣ್ಣಾಜಿ. ಗೈಸ್ ಕುಡ್ಗೋಲ್ ಎಲ್ಲೈತೆ ಏನು ಗೊತ್ತಿಲ್ಲ, ಹುಡುಕ್ಬೇಕು. ನಮ್ಮ ತಮ್ಮ ಹೆಂಗೆ ಹಾಕಿರ್ತಾನಂದರೆ ನೋಡ್ರಿ, ಇಲ್ಲಿ ಹಾಕೊಂಡು ಈ ಥರ ಹಾಕಿರ್ತಾನೆ. ಇವಾಗ ಕೊಯ್ದುಬಿಟ್ಟು ಎತ್ಕೊಂಡೋಗಿ ಹಸುಗಳಿಗೆ ಹಾಕಬೇಕು. ನಮ್ಮ ಕರುಗೆ ಎತ್ಕೊಂಡೋಗ್ಬೇಕು. ಯಾವ ಕಡೆ ಕೊಯ್ಯೋಣ ಅಂದರೆ ನಮ್ಗೆ ಈಸಿ ಆಗಿರೋ ಕಡೆ ಕೊಯ್ಯೋಣ. ಕೊಯ್ದುಬಿಟ್ಟು ನೋಡ್ರಿ ಹೆಂಗೈತೆ. ನಮ್ಮೂರು ಬ್ಯೂಟಿಫುಲ್ಲೇ, ಆದರೆ ಜನಗಳಲ್ಲೊಂದು ಸ್ವಲ್ಪ ಕಮ್ಮಿ ಇರ್ತಾರೆ. ಏನು ಅನ್ಕೊಂಬೇಡ್ರಿ.
ಗೈಸ್ ಗೈಸ್ ಹೆಂಗೈತೆ ನಮ್ಮೂರು? ಚೆನ್ನಾಗಿದೆಯಾ? ನಮ್ಮೂರು ಚೆನ್ನಾಗಿರೋ ಊರೇ ಗೈಸ್. ಆದರೆ ಒಂದು ಸ್ವಲ್ಪ ಜನ ಬೆಳಿತಾರನ್ನ ಕುಯ್ಕೊಳೋದು ನೋಡೋದು ಎಲ್ಲ ಸಾಮಾನ್ಯ ಗೈಸ್. ಮೇವೆಲ್ಲ ಕುಯ್ಕೊಂಡಿದ್ದಾಯ್ತು, ಇವಾಗ ಹಸುಗಳಿಗೆ ಹಾಕೋಣ, ಬರ್ರಿ ಹೋಗೋಣ. ಹಸುಗಳಿಗೆ ಮೇವು ಹಾಕಿದ್ದಾಯ್ತು. ಅಲ್ಲೊಂದು ಹಸು ಐತೆ, ನಿಮ್ಗೆ ಕಾಣಿಸಲ್ಲ ಯಾಕಂದರೆ ಇದು ಕ್ವಾಲಿಟಿ ಅನ್ಕ್ವಾಲಿಟಿ ಫೋನು. ಬರ್ರಿ ಇವಾಗ ತಿರ್ಗಾ ಮನೆ ಹತ್ರ ಹೋಗೋಣ. ಹೆಂಗೆ ಸಮಾಚಾರ? ನಮ್ಮ ಗಾಡಿ ಎಲೆಕ್ಟ್ರಿಕಲ್ಲ, ಎಲ್ಲ ನಾವು ನುಗ್ಗಿಸ್ತಾ ಇರ್ತೀನಿ. ದಾರಿ ನೋಡ್ಬಿಟ್ರೆ ನೀವು ಭಯ ಬಿದ್ದೋಗ್ತೀರಾ. ಇಲ್ಲ ಏನಕ್ಕೆ ಭಯ ಬಿಡ್ತೀರ? ಅಂಕಿಂದ ಅವರು ಹುಟ್ಟಿದ್ದ ನೋಡ್ರಿ ಹಂಗಿದ್ದಾರೆ, ಹಿಂಗೆ ಹೋಗ್ಬೇಕು. ಎಷ್ಟು ಮಿಸ್ ಆದರೆ ಖತಮ್. ಎಕ್ಕಿಸ್ಬೋದ ಅಂತ ಗೈಸ್. ಇನ್ನೇನು ನಮ್ಮನೆ ಹೆಂಗೈತೆ? ಹಾಂ, ಚೆನ್ನಾಗೈತಾ ಗೈಸ್? ನಮ್ಮನೆ ಚೆನ್ನಾಗಿದ್ರೆ ಒಂದು ರೆಡ್ ಡಾಟ್ ಕಮೆಂಟ್ ಮಾಡಿರಿ ನೋಡೋಣ. ಇದು ಇವಾಗ ನಮ್ಮ ಕರುವಿಗೆ ಮೇವುಗಳಾಗಬೇಕು. ನಮ್ಮಮ್ಮ ಇವ್ರು ಯಾರಿಗೂ ತೋರಿಸೋದಿಲ್ಲ, ಜಸ್ಟ್ ವೀಡಿಯೋ. ಇಷ್ಟು ಮೇವು ಎತ್ಕೊಂಡು ಬಂದ್ಬಿಟ್ಟು ಮೇವು ಅನಿಸ್ತೈತಿ. ಇವಾಗ ಜಾಸ್ತಿ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ ಗೈಸ್. ಗೈಸ್ ನಮ್ಮ ಮನೆಯಲ್ಲಿ ಹಸುಗಳು ತಿಂದು ಸುಮಾರು ಒಂದು 6 ವರ್ಷ 5 ವರ್ಷ ಮೇಲೆ ಆಯಿತು. ಇವತ್ತಿಗೊಂದು ಹಸುಗಳು ಕೂಡ ಖಾಲಿ ಇಲ್ದಿರೋ ದಿನ ಇಲ್ಲ ನಮ್ಮ ಮನೆ. ನಿಮಗೆಲ್ಲ ಅನಿಸ್ತಾ ಇರ್ಬೋದು ಹಸುಗಳನ್ನ ನೀವು ಬರೀ ನಿಮ್ಮ ಅಮ್ಮವರೇ ಮೇಂಟೈನ್ ಮಾಡ್ತಾರಾ ಅಂತ. ತಪ್ಪು. ಇದು ಬಂದು ನಮ್ಮ ತಮ್ಮ ಮೇಂಟೈನ್ ಮಾಡ್ತಾನೆ. ಇದು ನಮ್ಮ ತಮ್ಮ ಅವರು ಮೇಂಟೈನ್ ಮಾಡೋದು. ಗೈಸ್ ನನಗೇನು ಗೊತ್ತಾ ಗೃಹ ಏನ ನಾವೇ ದುಡಿಯೋ ಲೆಕ್ಕದಲ್ಲಾಗಿದ್ದೀರಾ. ಫಸ್ಟ್ ಈ ನಮ್ಮ ಏರಿಯಾಗೆಲ್ಲ ನಮ್ಮ ಇಡೀ ನಮ್ಮ ಜಮೀನು ಈ ಮನೆ ಕಾಂಪೌಂಡ್ ಇತ್ತು, ಇದಕ್ಕೆ ಕಾಂಪೌಂಡ್ ಹಾಕ್ಸಿಬಿಡ್ಬೇಕು. ಹಾಂ, ಬರ್ರೇ ನಾಯಿಗಳು. ಬುಜ್ಜಿ ಮುಂಡ ಬರೀ ನೀರು ಊಟ. ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಪಡಿಸ್ರಳ್ಳಿ ಅನ್ನೋ ಒಂದು ಊರು ಮುಂದೆ ನಿಮಗೆ ಗೊತ್ತಾಗುತ್ತೆ. ಯಾಕಪ್ಪ ಅಂದರೆ ಬೆಳೆದಷ್ಟು ನಮ್ಮೂರು ದೇಸಿ ಫೇಮಸ್ ಆಗಬೇಕು, ನಾನು ಫೇಮಸ್ ಆಗಬೇಕು, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು. ಅಷ್ಟೇ ಮಾಡಿ ಇನ್ನೇನಿಲ್ಲ. ಆದಷ್ಟು ಬರೋ ವೀಡಿಯೋನ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಗೈಸ್.